ಕ್ಷೇತ್ರದಲ್ಲೇ ಛಾಪನ್ನ ಮೂಡಿಸಿರುವಂತಹ ಗಾಯಕರಾದಂತಹ ಇವತ್ತು ವಿಶೇಷ ಸನ್ಮಾನಕ್ಕೆ ಭಾಜನರಾದ ಮಡಿವಾಳಯ್ಯ ಸಾಲಿ ಆಲೂರ್ ಅವರು ಆಗಮಿಸಿದ್ದಾರೆ. ಒಂದ್ಸಾರಿ ನೀವೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತಿಸಿ ಅಭಿನಂದನೆಗಳನ್ನ ತಿಳಿಸಿ ಇದೀಗ ಪರಮ ಪೂಜ್ಯ ಅಪ್ಪಗಳವರು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಆಶೀರ್ವಾದವನ್ನ ಪೂಜ್ಯರು ಈ ಸಂದರ್ಭದಲ್ಲಿ ನೆರವೇರಿಸಲಿಕ್ಕಿದ್ದಾರೆ. ತನ್ನ ಸುಮಧುರ ಕಂಠದಿಂದ ಸಂಗೀತ ಕ್ಷೇತ್ರದಲ್ಲಿ ಛಾಪನ್ನ ಮೂಡಿಸಿರುವಂತಹ ಗಾಯಕ ಮಡಿವಾಳಯ್ಯ ಶಿವಲಿಂಗಯ್ಯ ಸಾಲಿಯವರು ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೊಂದಿದೆ. ನಮ್ಮ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಆಲೂರು ಗ್ರಾಮದವರಾದಂತಹ ಮಡಿವಾಳಯ್ಯನವರು ರಾಜ್ಯದ ಹಲವೆಡೆಗೆ ಇವತ್ತು ಸಂಗೀತ ಕಚೇರಿಯನ್ನು ನಡೆಸಿಕೊಟ್ಟಿದ್ದಾರೆ. ತಬಲಾ ವಾದನದ ಮೂಲಕ ತಮ್ಮ ಛಾಪನ್ನ ಮೂಡಿಸಿ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಸೊ ಅಂತಹ ನಮ್ಮ ವೇದಿಕೆ ಮೇಲೆ ಆಗಮಿಸಿ ಆಸೀನರಾದಂತಹ ಮಡಿವಾಳಯ್ಯ ಸಾಲಿ ಆಲೂರ್ ಅವರಿಗೆ ಪೂಜ್ಯ ಅಪ್ಪಗಳವರು ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನವನ್ನ ನೆರವೇರಿಸಿ ಅವರಿಗೆ ಅಭಿನಂದಿಸಿ ಆಶೀರ್ವದಿಸ್ತಾ ಇದ್ದಾರೆ. ಮತ್ತು ತಬಲಾ ವಾದನದಲ್ಲಿ ಅವರು ಎತ್ತಿದ ಕೈ ಇವತ್ತು ಸಂಗೀತ ಮನುಷ್ಯ ಜೀವನ ಸುಂದರಗೊಳಿಸುವಂತದ್ದು. ಜೀವನದ ಏರುಪೇರುಗಳಲ್ಲಿ ಕಲೆ ನಮಗೆ ದಾರಿದೀಪವಾಗ್ತದೆ. ಆ ದಿಸೆಯಲ್ಲಿ ತಾವು ಆಸಕ್ತಿಯಿಂದ ತಬಲಾ ಶಿಕ್ಷಣ ಪಡೆದು ಸಾಧಿಸಿದ ಸಾಧನೆ ಇವತ್ತು ಅಪೂರ್ವವಾದದ್ದು. ವೃತ್ತಿಯಿಂದ ಗ್ರಾಮಾಭಿವೃದ್ಧಿ ಅಧಿಕಾರಿಯಾದ ತಾವು ಪ್ರವೃತ್ತಿಯಿಂದ ಕಲಾ ಆಸಕ್ತರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ತಮ್ಮ ಕಾಯಕ ಸತ್ಯಶುದ್ಧವಾಗಿ ಮಾಡುತ್ತಲೇ ಸಂಗೀತ ಸಾಧನೆ ಬೆಳೆಸಿಕೊಂಡು ಬರುತ್ತಿರುವುದು ಅಭಿನಂದನೆಯ ಸಂಗತಿಯಾಗಿದೆ. ನಾಡಿನ ಖ್ಯಾತ ಸಂಗೀತ ಗುರುಗಳಿಂದ ಅಧ್ಯಯನ ಮಾಡಿ ಅದರಲ್ಲಿ ನೈಪುಣ್ಯ ಸಾಧಿಸಿ ನಾಡಿನ ತುಂಬಾ ಸಂಗೀತ ಸೇವೆ ಸಲ್ಲಿಸುತ್ತಿದ್ದೀರಿ. ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ 40ಕ್ಕಿಂತಲೂ ಹೆಚ್ಚಿನ ಶಿಷ್ಯರನ್ನ ಬೆಳೆಸಿರುವುದು ಮಹತ್ತರ ಸಾಧನೆ ಎಂದು ಹೇಳಲೇಬೇಕು. ತಮ್ಮ ಈ ಸಂಗೀತ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ನಮಗೆ ಅತ್ಯಂತ ಸಂತೋಷವಾಗಿದೆ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಮಗೆ ಈ ಸನ್ಮಾನ ಪತ್ರವನ್ನ ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾ ಇದೆ. ಪೂಜ್ಯ ಶ್ರೀ ನಾಡು ಜನಪರ ಬಸವಲಿಂಗ ಪಟ್ಟದೇವರು, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಪೂಜ್ಯರು ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದಾರೆ. ನೀವುಗಳು ಕೂಡ ಒಂದ್ಸಾರಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರ ಕಲೆಗೆ ಅವರ ಸಾಧನೆಗೆ ಅನಂತ ಅನಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಮತ್ತೊಮ್ಮೆ ನಮ್ಮ ಬೀದರ್ನ ಹೆಮ್ಮೆಯ ಸುಪುತ್ರರಾದಂತಹ ಮಡಿವಾಳಯ್ಯ ಸಾಲಿ ಆಲೂರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಅವರಿಗೆ